ಬಹುಶಃ ಈ ಭಾಗದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ಸಬ್ಜೆಕ್ಟ್ ಮೇಲೆ ಎಷ್ಟೊಂದು ಗಂಭೀರವಾಗಿ ಮತ್ತು ಅರ್ಥಪೂರ್ಣವಾಗಿ ಯಾವತ್ತೂ ಚರ್ಚೆ ಆಗಿರಲಿಲ್ಲ. ನಾವೆಲ್ಲ ಮಾತಾಡ್ತಾ ಇದ್ದೋ, ನಾವು ಬೆಳೆಸಬೇಕು, ಮಾಡಬೇಕು, ಅದನ್ನೆಲ್ಲ ಒಂದೊಂದು ಹಂತದಲ್ಲಿ ಮಾತಾಡ್ತಾ ಇದ್ದೋ. ಆದರೆ ಇವತ್ತು ಎಲ್ಲರನ್ನೂ ಕೂಡ ಸೇರಿಸಿ ಇವತ್ತು ಆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಇವತ್ತೇನಾಗಿದೆ, ಇದು ಒಂದು ಐತಿಹಾಸಿಕ ಸಭೆ ಅಂತ ಹೇಳಿದ್ರೆ ಕೂಡ ತಪ್ಪಾಗಲಾರದು. ನನ್ನ ಅಭಿಪ್ರಾಯದಲ್ಲಿ ಭಾಳ ಒಳ್ಳೆಯ ಒಂದು ಬೆಳವಣಿಗೆ ಮತ್ತು ಇದು ಈ ಭಾಗದ ಒಂದು ಜಿಲ್ಲೆಗಳಿಗೆ, ಈ ಭಾಗದ ಈ ಪ್ರದೇಶದ ಒಂದು ಅಭಿವೃದ್ಧಿಗೆ ಖಂಡಿತವಾಗಿಯೂ ಬಹಳ ಪೂರಕವಾಗಿ ಆಗುವಂಥ ಸಾಧ್ಯತೆಗಳಿದೆ. ಸೊ ಇವತ್ತು ಒಂದು ರೋಡ್ ಮ್ಯಾಪನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಅದನ್ನು ನಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾಗ್ತದೆ, ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗಬೇಕು. ಮುಂದೆ ಏನೇನು ಇಲ್ಲಿ ನಾವು ಕೇಳಿದ್ದೇವೆ, ತಿಳ್ಕೊಂಡಿದ್ದೇವೆ ಮತ್ತು ಅಭಿಪ್ರಾಯಗಳು ಬಂದಿದೆ, ಅದೆಲ್ಲ ಸಂಗ್ರಹಿಸಿ ಮುಂದಿನ ದಿವಸಗಳಲ್ಲಿ ಸರ್ ತಮ್ಮ ನಾಯಕತ್ವದಲ್ಲಿ ತಾವು ಇವತ್ತೇನು ಬಂದಿದ್ದೀರಾ, ಖಂಡಿತ ನಾವು ತಮ್ಮ ಒಂದು ಬೆಂಬಲದಿಂದ ಮುಂದಿನ ದಿವಸಗಳಲ್ಲಿ ಈ ಒಂದು ಭಾಗದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರ್ತಕ್ಕಂಥದ್ದಕ್ಕೆ ನಾವು ಮಾಡಬೇಕು. ಈಗಾಗಲೇ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಈ ಕರಾವಳಿಯ 3 ಜಿಲ್ಲೆಗಳಲ್ಲಿ ಒಂದು ಶಾಂತಿಯುತವಾದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯ ಆಗಿದೆ. ಕಾನೂನು ಸುವ್ಯವಸ್ಥೆಯನ್ನು ತರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗಿದೆ. ಮತ್ತು ಎಲ್ಲ ರೀತಿಯ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಎಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇವತ್ತು ಕರಾವಳಿ ಉತ್ಸವಕ್ಕೆ ತಾವು ಮುಕ್ತವಾಗಿ ಪ್ರಥಮ ಬಾರಿಗೆ ಒಂದು 2 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಇವತ್ತು ಈ ಮಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕರಾವಳಿ ಉತ್ಸವ ನಡೀತಾ ಉಂಟು. ಎಲ್ಲರೂ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಳ್ಳೊಳ್ಳೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಒಂದು ಬದಲಾವಣೆ ಮತ್ತು ಒಂದು ಪ್ರೀತಿ ವಿಶ್ವಾಸ ಬೆಳೆಸುವಂಥ ಸ್ನೇಹಮಯವಾದ ವಾತಾವರಣ, ಈ ವಾತಾವರಣ ಬಹಳ ಮುಖ್ಯ ಸರ್. ಯಾಕಂದರೆ ಟೂರಿಸಂ ಅಂತ ಹೇಳಿದಾಗ ಜನ ನಿರ್ಭೀತಿಯಿಂದ ಬರಬೇಕು, ಅದು ಬಹಳ ಮುಖ್ಯ. ಮತ್ತು ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಇರಬೇಕು, ವೈಬ್ರೆನ್ಸಿ ಇರಬೇಕು. ಇಲ್ಲಿಗೆ ಬಂದರೆ ಒಂದು ಒಳ್ಳೆಯ ವಾತಾವರಣ ಇದೆ, ನಾವು ಇಲ್ಲಿ ಬಂದರೆ ಸ್ವಲ್ಪ ಒಂದು 2-3 ದಿವಸ ಕಾಲ ಇದ್ದು ಹಾಯಾಗಿದ್ದು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಅದು ಯಾವುದೇ ಕಾರಣಕ್ಕೆ ಬರ್ಬೋದು, ಸ್ಪೋರ್ಟ್ಸ್ಗಾದರೂ ಬರ್ಬೋದು, ವಾಟರ್ ಸ್ಪೋರ್ಟ್ಸ್ಗಾದರೂ ಬರ್ಬೋದು, ದೇವಸ್ಥಾನಕ್ಕಾದರೂ ಬರ್ಬೋದು, ಅಥವಾ ಕೇವಲ ರಜೆ ಇದ್ದಾಗ ಬರ್ತಕ್ಕಂಥದ್ದು ಇರ್ಬೋದು, ಬೀಚ್ಗೋಸ್ಕರ ಬರ್ಬೋದು, ಹೆಲ್ತ್ ಕೇರ್ಗೋಸ್ಕರ ಬರ್ಬೋದು, ವೆಲ್ನೆಸ್ಗೋಸ್ಕರ ಬರ್ಬೋದು, ಯಾವುದಕ್ಕಾದ್ರೂ ಬರ್ಬೋದು. ಆದರೆ ಬಂದಾಗ ಖುಷಿಯಿಂದ ಹೋದರೆ, ಒಬ್ಬರು ಒಳ್ಳೆ ಅನುಭವ ಪಟ್ಟರೆ 10 ಜನರಿಗೆ ಹೇಳ್ತಾರೆ, ಅಲ್ಲಿಗೆ ಹೋಗ್ರಿ ಚೆನ್ನಾಗಿರ್ತದೆ. ಸೊ ನಾವು ಅದನ್ನು ಮಾಡಬೇಕು. ಆ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಾವು ಲಕ್ಷ್ಮಿಯವರು, ಮಂಕಳ ವೈದ್ಯರು, ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮ ಮತ್ತು ಉಪಮುಖ್ಯಮಂತ್ರಿಗಳ ಸಹಕಾರದಿಂದ ಅದನ್ನು ಒಂದು ಯಶಸ್ಸಿಗೆ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ. ಮುಂದೆ ಇನ್ನೂ ಮಾಡಬೇಕಾಗ್ತದೆ ಸರ್. ಅದಕ್ಕೆ ನಾನು ಹೆಚ್ಚು ಭಾಷಣ ಮಾಡ್ದೇನೆ ಇವತ್ತು ಒಂದು ಒಳ್ಳೆಯ ಪ್ರಾರಂಭ ಅಥವಾ ಒಳ್ಳೆಯ ಒಂದು ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ. ಪ್ರಾರಂಭ ಬಹಳ ಹಿಂದಿನ ಅದೇ ಹೆಜ್ಜೆ ಇಟ್ಟಿದ್ದೇವೆ. ಇದನ್ನು ನಾವು ಮುಂದೆ ತಗೊಂಡು ಹೋಗೋಣ. ಒಳ್ಳೊಳ್ಳೆ ಅಭಿಪ್ರಾಯಗಳು ಬಂದಿದೆ. ಕೇಂದ್ರ ಸರ್ಕಾರಕ್ಕೆ ನಮ್ಮ ವಿನಂತಿ ಹಾಗೂ ನಮ್ಮ ಮಾತನ್ನು ಮುಟ್ಟಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ DCM ಅವರು ಪ್ರಾರಂಭ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅಂತಿಮವಾಗಿರ್ತಕ್ಕಂಥ ಭರವಸೆಗಳನ್ನು ನೀಡಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದ ಇಚ್ಛಾಶಕ್ತಿಯನ್ನು ಅಭಿವ್ಯಕ್ತ ಮಾಡೋದರ ಮೂಲಕ ಈ ಕರಾವಳಿ ಪ್ರವಾಸೋದ್ಯಮಕ್ಕೆ ವಿಶೇಷ ಚಾಲನೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಅನಿಸುತ್ತೆ. ನಾನು ಖಾದರ್ ಅವ್ರಿಗೆ ಯಾಕೆ ಅಭಿನಂದಿಸ್ತೇನೆ ಅಂದರೆ, ನನಗೂ ಸಹಿತ ಇದರ ಪೊಟೆನ್ಷಿಯಲ್ ಎಷ್ಟು ಅನ್ನೋದನ್ನು ತಿಳಿಸ್ಬೇಕು ಅಂಥೇಳಿ ಸಮುದ್ರದ ದಡದ ಮೇಲೇ ಆ ಬೇರೆಯವರ ಸಂಸ್ಥೆಯೊಳಗೆ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಇಂಥದೇ ದೊಡ್ಡದಾಗಿರ್ತಕ್ಕಂಥ ವಿವರಗಳನ್ನು ನಮಗೆ ಮನವರಿಕೆ ಮಾಡಿಕೊಟ್ಟು ಅವತ್ತಿನಿಂದ ಈ ಕಾರ್ಯಕ್ರಮ, ಈ ಕೆಲಸ ಕರಾವಳಿ ಪ್ರದೇಶದ ಪ್ರವಾಸೋದ್ಯಮದ ಅಭಿವೃದ್ಧಿಯ ಚಾಲನೆ ನಮ್ಮ ಸರ್ಕಾರದಲ್ಲಿ ಕೊಡಲಾಯಿತು. ಬಂಧುಗಳೇ, ಒಟ್ಟಾರೆ ಇಡಗುಂಜಿಯಿಂದ ಹಿಡ್ಕೊಂಡು ಈ ಮಂಗಳೂರು ದಾಟುವವರೆಗೆ ನೀವು ಟೆಂಪಲ್ ಟೂರಿಸಮ್ ಇರ್ಬೋದು, ಆಧ್ಯಾತ್ಮ ಅಥವಾ ಧಾರ್ಮಿಕ ಪ್ರವಾಸೋದ್ಯಮ ಇರ್ಬೋದು, ಶೈಕ್ಷಣಿಕ ಪ್ರವಾಸ ಇರ್ಬೋದು, ಇವು ಎಲ್ಲವುಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟವರು ನೀವು. ನಿಮ್ಮಂಥ ದೊಡ್ಡ ದಾನಿಗಳ ಪ್ರವಾಸೋದ್ಯಮಕ್ಕೆ ಬೇರೆ ಅವರು ಯಾರೂ ಇಲ್ಲ ಈ 3 ಜಿಲ್ಲೆಯನ್ನು ಬಿಟ್ಟು ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ಅಂಥ ಒಂದು ಕೀರ್ತಿ ಹೊಂದಿರುವ ನೀವು ಇದನ್ನು ಜಾಗತಿಕ ಕರಾವಳಿ ಪ್ರವಾಸೋದ್ಯಮ ಮಾಡೋಣ.
ಮಾಡೋದಕ್ಕೆ ಸಾಧ್ಯ ಇದೆ. ನನಗೆ ಉಡುಪಿ ಜಿಲ್ಲಾ ಉಸ್ತುವಾರಿಯಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನು ಕೊಡಬೇಕಾದ್ರೆ ನಾನು ಉಪಮುಖ್ಯಮಂತ್ರಿ ಅವರಿಗೆ ಹೇಳಿದೆ, ಸರ್ ಎಲ್ಲಿ ಬೆಳಗಾವಿ ನಾವು ಕಟಕ್ ರೊಟ್ಟಿ ಖಾರ ತಿನ್ನೋರು, ಎಲ್ಲಿ ಉಡುಪಿ ಇಲ್ಲಿ ಅದೆಂಥ ದೋಸೆ ನೀರು ದೋಸೆ ಮತ್ತು ಮೀನು ತಿನ್ನೋರು, ನನಗೆ ಗೊತ್ತಿಲ್ಲ ಸರ್ ಎಲ್ಲಿನ ಸಂಬಂಧ ಏನು ಅಂದಾಗ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೋಗಮ್ಮ ಅಂತ ನನಗೆ ಕಳಿಸಿದ್ರು ಉಡುಪಿಗೆ. ನಾನು ಆಮೇಲೆ ನೋಡಿದೆ ಉಡುಪಿ ಜನ ಆ ಶಿಸ್ತು, ಆ ಚಾಕುಚಕ್ಯತೆ, ಆ ಪ್ರೀತಿ, ಆತಿಥ್ಯ, ಅತಿಥಿ ದೇವೋ ಭವ ಅನ್ನೋದಕ್ಕೆ ಒಂದು ಬೇರೆ ಏನಾದರೂ ನಾವು ಹೇಳಬೇಕಂತಂದರೆ ಈ ಒಂದು ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿಯವರಾಗಿರ್ಬೋದು, ಉತ್ತರ ಕರ್ನಾಟಕದವರಾಗಿರಬಹುದು, ವಿಶೇಷವಾಗಿ ಬರ್ತಾ ಬರ್ತಾ ನನಗೆ ಭಾಳಷ್ಟು ಅಭಿಮಾನ ಮತ್ತು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು ಉಡುಪಿ ಆಗಿರ್ಬೋದು, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರಬಹುದು, ಇವು ಮೂರು ಆಗಲೇ ನಮ್ಮ ರಾಜ್ಯದಲ್ಲಿ ಗುರುತಿಸ್ಕೊಂಡಿದ್ದಾವೆ, ಪ್ರವಾಸೋದ್ಯಮಕ್ಕೆ ಗುರುತಿಸ್ಕೊಂಡಿದ್ದಾವೆ. ಇವರ ಸಂಸ್ಕೃತಿ ಇರಬಹುದು, ಇವರ ಭಾಷೆ ಇರಬಹುದು, ಇವರ ಕಲ್ಚರ್ ಇರಬಹುದು, ದೇವಸ್ಥಾನಗಳಿರಬಹುದು, ಬೇರೆ ಬೇರೆ ಒಂದು ಇದರಲ್ಲೂ ಕೂಡ ಇವರು ತಮ್ಮನ್ನ ತಾವು ಗುರುತಿಸ್ಕೊಂಡಿದ್ದಾರೆ. ಬೇರೆ ಜಿಲ್ಲೆಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಮತ್ತೊಂದು ಜಿಲ್ಲೆ ಇರ್ಬೋದು, ಬೆಳಗಾವಿ ಇರ್ಬೋದು, ಬಟ್ ಈ ಮೂರು ಜಿಲ್ಲೆಗಳಿಗೆ ಸ್ಪೆಷಲಿ ಉತ್ತರ ಕರ್ನಾಟಕದಿಂದ ಬಹಳಷ್ಟು ಜನ ಬರ್ತಾರೆ. ಸ್ಪೆಷಲಿ ವಿದ್ಯಾಭ್ಯಾಸಕ್ಕೆ ಬರ್ತಾರೆ, ದೇವಸ್ಥಾನಗಳಿಗೆ ಬರ್ತಾರೆ. ಈಗಾಗಲೇ ತಮ್ಮ ಹೆಸರು ಪ್ರಸಿದ್ಧಿಯಾಗಿದೆ. ಇದನ್ನು ಇನ್ನೊಂದು ಸ್ವಲ್ಪ ಮುಂದುವರೆದಂಥ ಭಾಗ ಅಂತಂದರೆ ಸರ್ಕಾರದಿಂದ ಕೂಡ ಸಹಕಾರ ಸಿಗಬೇಕು. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಆಗಿರಬಹುದು, ಅಥವಾ CRZ ಬಗ್ಗೆ ಭಾಳಷ್ಟು ನಮ್ಮ ಜನನಾಯಕರು ಏನು ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಇದ್ದಾರೆ, ಭಾಳಷ್ಟು ಕಾಳಜಿಯನ್ನು ತೋರಿಸಿದ್ರು. ಅದನ್ನೆಲ್ಲ ಕೂಡ ಕ್ಲಿಯರ್ ಮಾಡಲಿಕ್ಕೆ ಮುಂದಿನ ದಿನದಲ್ಲಿ ಸರ್ಕಾರ ಕೂಡ ಮುಂದೆ ಬರುತ್ತೆ. ಸ್ಪೆಷಲಿ ನಾನು ಉಪಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸರ್ ತಾವು ತಮ್ಮ ಭಾಷಣವನ್ನು ಶುರು ಮಾಡಿದಾಗ ಒಂದು ಮಾತು ಹೇಳಿದ್ರಿ, ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಸಾಕ್ಷಿ ಗುಡ್ಡೆ ಶಾಶ್ವತವಾದಂಥ ಕೆಲಸವನ್ನು ಮಾಡಬೇಕು ಅಂತ ತಾವು ಹೇಳಿದ್ರಿ. ಅದೇ ರೀತಿ ನಾವು 2025ನಲ್ಲಿದ್ದೀವಿ. 2045ನಲ್ಲಿ ಈ ಒಂದು ಕೋಸ್ಟಲ್ ಕರ್ನಾಟಕ ಯಾವ ರೀತಿ ಬೆಳಿಬೇಕು ಅನ್ನೋದನ್ನು ತಾವು ಈಗಾಗಲೇ ಚಿಂತನೆ ಮಾಡಿದ್ದೀರಾ. ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಏನು ಕೇಂದ್ರ ಸರ್ಕಾರದಿಂದ CRZ ಅದು ರೂಲ್ಸ್ ಎಲ್ಲ ಕೇಂದ್ರ ಸರ್ಕಾರ ಅವ್ರು ಬಾಯಿ ತೆಗೆದ್ರೆ 1991 ಅಂತ ಹೇಳ್ತಾರೆ. ಸೊ ಆ ಒಂದು ಪಾಲಿಸಿ ಈಗಿನ ಒಂದು ಪಾಲಿಸಿ ಅವೆರಡು ಸರಿ ದೂಗೋದಿಲ್ಲ. ಭಾಳಷ್ಟು ಇನ್ವೆಸ್ಟರ್ಸ್ ಉತ್ಸುಕ ಆಗಿದ್ದಾರೆ ಇನ್ವೆಸ್ಟ್ ಮಾಡಲಿಕ್ಕೆ ನಮ್ಮ ಜಿಲ್ಲೆಗಳಲ್ಲಿ. ಪ್ರವಾಸೋದ್ಯಮ ಇರ್ಬೋದು, ವೆಲ್ನೆಸ್ ಸೆಂಟರ್ಗಳಿರ್ಬೋದು, ವಿದ್ಯಾಸಂಸ್ಥೆಗಳಿರ್ಬೋದು. ಆದರೆ ಅವರಿಗೆ ಅನುಕೂಲ ಆಗುವಂಥ ವಾತಾವರಣ ಮತ್ತು ಕಾನೂನಿನ ಸರಳೀಕರಣ ಮಾಡಿ ನಾವೆಲ್ಲ ಕೊಡೋಣ ಅಂತ ಹೇಳ್ತಾ ಇನ್ನೊಮ್ಮೆ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ದಿನೇಶ್ ಗುಂಡೂರಾವ್ ಸರ್ಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದು ಬಹಳ ದಿನದಿಂದ ವರ್ಷಗಟ್ಟಲೆ ಇದು 3ನೇ ಕಾರ್ಯಕ್ರಮ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ನಮ್ಮ ಎಲ್ಲ ಶಾಸಕರನ್ನ ಮಂತ್ರಿಗಳನ್ನ ಕರೆದು 3 ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಮಾಡಬೇಕು, ನಿರುದ್ಯೋಗಿ ಸಮಸ್ಯೆ ಬಗೆಹರಿಸಬೇಕು, ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಯಾವುದೇ ಕಾರಣಕ್ಕೆ ಉದ್ಯೋಗವನ್ನು ಹುಡುಕೊಂಡು ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಬಹಳ ಕಷ್ಟಪಟ್ಟು ನಮಗೂ ಏನು ಮಾಡಿದರೆ ಸರಿ ನಿಮಗೆ ಗೊತ್ತಾಗೋದಿಲ್ವಾ ಅಂತ ಹೇಳಿ ನಮ್ಮೆಲ್ಲರನ್ನ ಕರ್ಕೊಂಡು ಇವತ್ತೇ ನಮ್ಮ 3 ಜಿಲ್ಲೆಯನ್ನು ಒಗ್ಗೂಡಿಸಿ ಇವತ್ತೇ ಇಲ್ಲಿ ಕಾರ್ಯಕ್ರಮ ಮಾಡಿದ್ದಕ್ಕೆ ವಿಶೇಷವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. 343 ಕಿಲೋಮೀಟರ್ ಉದ್ದದಲ್ಲಿ ನಾವು ಹೇಗೆ ಈ ರಾಜ್ಯದಲ್ಲಿ ಇಂಡಸ್ಟ್ರಿಯಲ್ ಅಂದೇಳಿ ಅಭಿವೃದ್ಧಿ ಪಡಿಸಿದ್ದೇವೆ, ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ನಾವು ಇದು ಒಂದು ಟೂರಿಸಂ ಪ್ರವಾಸೋದ್ಯಮ ಒಂದು ಉದ್ಯಮ ಅಂದೇಳಿ ಪರಿಗಣಿಸಿ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡಿದರೆ ಸಾಧ್ಯ ಆಗ್ತದೆ. ಈಗಾಗಲೇ ಕಾರವಾರದಿಂದ ಮಂಗಳೂರಿಗೆ ಕೋಟಿಗಟ್ಟಲೆ ಹಣವನ್ನು ಹೂಡಿಕೆ ಮಾಡಿ ಜಾಗವನ್ನು ತಗೊಂಡು ಏನು ಮಾಡಿದರೆ ಸರಿ ಅನ್ನುವಂಥ ಅವರವರಿಗೆ ಬೇಕಾದಂಥ ಉದ್ಯೋಗಕ್ಕೆ ರೆಡಿಯಾಗಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ನಾವು ಅವರಿಗೆ
ಸಬ್ಸಿಡಿ ಕೊಡ್ತೇವೆ, ಅವರಿಗೆ ಮೂಲಭೂತ ಸೌಕರ್ಯ ಕೊಡ್ತೇವೆ ಅನ್ನಲ್ಲಿ ಹೇಳಿದ್ದೇವೆ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಅವರಿಗೆ ಪರ್ಮಿಷನ್ ಈಸಿ ಆಗಬೇಕು.